ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೊಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮನೆಗೆ ಇವತ್ತು ಸಂಜೆ ಚಿಕ್ಕ ಮೇಳ ಬರ್ತಾ ಉಂಟು. ಚಿಕ್ಕ ಮೇಳ ಅಂದರೆ ಯಕ್ಷಗಾನದ್ದೇ ಒಂದು ಸಣ್ಣ ಅಂಶ. ಈಗ ಯಕ್ಷಗಾನ ಅಂದರೆ ಮಳೆಗಾಲದಲ್ಲಿ ಆಗುವುದಿಲ್ಲ, ನಿಮಗೆಲ್ರಿಗೂ ಗೊತ್ತುಂಟು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ತೆಂಕುತಿಟ್ಟು ಯಕ್ಷಗಾನ ಆಗ್ತದಲ್ವಾ. ಘಟ್ಟದ ಸೈಡೆಲ್ಲ ಬಡಗುತಿಟ್ಟು ಆಗ್ತದೆ, ಈ ಸೈಡೆಲ್ಲ ತೆಂಕುತಿಟ್ಟು. ಸೊ ತೆಂಕುತಿಟ್ಟಲ್ಲಿ ನಿಂತ್ಕೊಂಡೆ ಚಂಡೆ ಬಡಿಯುವಂಥದ್ದು, ಅದೆಲ್ಲ ತೆಂಕುತಿಟ್ಟಿದ್ದು ಶೈಲಿ. ಯಕ್ಷಗಾನದ ಬಗ್ಗೆ ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಮನೆಗೆ ಚಿಕ್ಕ ಮೇಳ ಬರ್ತಾ ಉಂಟು. ಚಿಕ್ಕ ಮೇಳ ಅಂದರೆ ಯಕ್ಷಗಾನದೇ ಒಂದು ಸಣ್ಣ ಅಂಶ. ಮಳೆಗಾಲದಲ್ಲಿ ಕಲಾವಿದರು ಒಂದು 4-5 ಜನದ ತಂಡ ಮನೆ ಮನೆಗೆ ಬಂದು ಒಂದು ಸಣ್ಣ ಪ್ರಸಂಗ, ಒಂದು 5 ನಿಮಿಷ ಕಾಲ ಮನೆಯೊಳಗೆ ಬಂದು ದೇವರನ್ನಿಟ್ಟು ದೇವರ ಮುಂದೆ ಹಾಗೆ ನಮ್ಮ ಮನೆಯವರ ಮುಂದೆ ಯಕ್ಷಗಾನವನ್ನು, ಸಣ್ಣ ಪ್ರಸಂಗವನ್ನು ಆಡಿ ತೋರಿಸಿ ಒಂದು ನಾವು ಕೊಟ್ಟ ಕಾಣಿಕೆಯನ್ನು ತಗೊಂಡು ಹೋಗ್ತಾರೆ. ಅದು ಅವರಿಗೆ ಜೀವನ ಮಾಡಲಿಕ್ಕೆ, ಅಂದರೆ ಯಕ್ಷಗಾನ ಆಗದ ಟೈಮಲ್ಲಿ ಮನೆ ಮನೆಗೆ ಬಂದು ಸಣ್ಣ ಸಣ್ಣ ಪ್ರಸಂಗ ತೋರಿಸಿ ಕೊಟ್ಟಷ್ಟು ದಕ್ಷಿಣೆ ತಗೊಂಡು ಕಾಯಿ ಮತ್ತು ಸ್ವಲ್ಪ ಅಕ್ಕಿ ಎಲ್ಲ ಕೊಡಲಿಕ್ಕುಂಟು, ಅದನ್ನೆಲ್ಲ ತಗೊಂಡು ಹೋಗ್ತಾರೆ. ಅದು ಜೀವನದ ಕ್ರಮ ಅವರದ್ದು. ಸೊ ಅದನ್ನು ಇವತ್ತು ನಾನು ನಿಮಗೆ ತೋರಿಸಬೇಕು ಅಂತ ಇದ್ದೇನೆ. ನಮ್ಮ ಮನೆಗೆ ಯಕ್ಷಗಾನದವರು ಬಂದಿದ್ದಾರೆ, ಒಂದು 5 ನಿಮಿಷ ಚಂದ ಮಾಡಿ ಕತೆ ಹೇಳಿದ್ದಾರೆ. ಅದ ನಿಮ್ಮ ಮುಂದೆ ನಾನು ತೋರಿಸಬೇಕು ಅಂತ ಇದ್ದೇನೆ. ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ತಂದು ಪೀಠದಲ್ಲಿ ಕುತ್ಕೊಳ್ಳಿಸ್ತಾ ಇದ್ದಾರೆ. ಎಂತ ಬಂದದಾರು ಈಗ ಯಕ್ಷಗಾನ. ಯಕ್ಷಗಾನ ಜೋರುಂಟು ಹೆಚ್ಚು. ನನ್ನಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಅರಣ್ಯಕ್ಕೆ ಸಂಗಡಿಗರೊಂದಿಗೆ ಮೃಗಬೇಟೆಗೆಂದು ಹೋದವ ನೀನು. ಹೌದು, ತೆರಳುವಾಗ ನಿನ್ನ ಮುಖದಲ್ಲಿದ್ದ ಸಂತೋಷ ಹಿಂತಿರುಗುವಾಗ ಯಾಕೋ ಕಾಣುತ್ತಾ ಇಲ್ಲ ಮಗನೇ. ಸತ್ಯ. ಅದಲ್ಲದೆ ಸರಿಯಾಗಿ ನೋಡಿದರೆ ಜ್ವರ ತಾಪಗಳಿಲ್ಲ. ಖಂಡಿತವಾಗಿ ಅನ್ನ ನೀರನ್ನು ತ್ಯಜಿಸಿದ್ದಿ. ಹೌದು, ಯಾರೊಂದಿಗೂ ಮಾತನಾಡುತ್ತಾ ಇಲ್ಲ. ಒಂದು ಮೂಲೆಯಲ್ಲಿ ಕುಳಿತು ಆಲೋಚಿಸುತ್ತಾ ಇರುತ್ತಿ. ಏನಾಯ್ತು ಮಗನೇ, ನಿನ್ನ ಅಮ್ಮನಲ್ಲಿ ಹೇಳ್ಬಾರ್ದು. ಅಮ್ಮ
ಆಶೀರ್ವಾದವನ್ನು ಪಡೆದುಕೊಂಡು ಕಾಡಿಗೆ ಮೃಗ ಭೇಟಿಗೆಂದು ಹೋದವನು ನಾನು. ಹೌದು. ಹೋಗುವಂತಹ ಸಂದರ್ಭ ದೇಹಕ್ಕೇನು ಆಯಾಸವಮ್ಮ. ಹಾಗಾಗಿ ಮರದ ಕೆಳಗೆ ನಾನು ಮತ್ತು ನನ್ನ ಸಖನಾದಂತಹ ಸುದೇವನನ್ನು ಸೇರಿಸಿಕೊಂಡು ಕುಳ್ಳಿರಿಸಿದವರು. ಹೌದೇ? ಆ ಕಾರಣಕ್ಕಾಗಿ ಅಲ್ಲಿಗೊಬ್ಬಳಾಗಿ ತರುಣಿ ಸಖಿ ಗಡನವನ್ನು ಕೂಡಿಕೊಂಡು ಬಂದವಳು. ಯಾರವಳು? ಅಮ್ಮ ವಿಚಾರಿಸಿದೆ ಅಮ್ಮ. ತೋಂಡಾದೇಶದವಳಂತೆ, ಆಕಾಶರಾಯ ಹಾಗೂ ಧರಣಿ ದೇವಿಯ ಮಗಳಂತೆ, ಹೆಸರು ಪದ್ಮಾವತಿ ಎನ್ನುವ ಹಾಗೆ. ಅವಳನ್ನು ಕಂಡ ನಂತರ ನಾನೊಂದು ಮನಸೋತವನಿದ್ದೇನೆ. ಅಷ್ಟೇ ಅಲ್ಲ, ನಿಶ್ಚಯವನ್ನು ಮಾಡಿದ್ದೇನೆ. ಮದುವೆಯಾಗುತ್ತಿದ್ದರೆ ಅವಳ ಜೊತೆಗೆ ಎನ್ನುವ ಹಾಗೆ ನನಗೊಂದು ಉಪಕಾರವನ್ನು ಮಾಡುವೆ ಅಮ್ಮ. ನೇರವಾಗಿ ತೋಂಡಾದೇಶಕ್ಕೆ ಹೋಗಿ ಹೆಣ್ಣನ್ನು ಕೇಳಿ ಬರುವೆಯ? ಮಗನೇ, ನಿನ್ನನ್ನೇನೋ ಕೇಳಿ ಬರಬಹುದು, ಆದರೆ ನಮ್ಮ ಸ್ಥಿತಿಗತಿ ನಿನಗೆ ತಿಳಿದಿದೆ ಅಲ್ವ ಮಗನೇ? ಹೌದಮ್ಮ. ಅವರು ಆಗರ್ಭ ಶ್ರೀಮಂತರು, ನಾವು ಕಡು ಬಡವರು. ಈ ಹೊತ್ತಿಗಿದ್ದದ್ದು ಮತ್ತೊಂದು ಹೊತ್ತಿಗಿಲ್ಲ. ಅದಲ್ಲದೆ ಮದುವೆ ಖರ್ಚಿಗೆ ಹಣವೂ ಬೇಕಲ್ಲ ಮಗನೇ? ಕಲ್ಯಾಣವೆಂದ ಬಳಿಕ ನಮಗೆ ಹಣ ಎನ್ನುವುದು ಬೇಕು. ಹಾಗಿದ್ರೆ ಸಂಪಾದಿಸುವಂತಹ ದಾರಿ ಬೇಡವಮ್ಮ. ಅದಕ್ಕೂ ಮೂಲವಾದಂತಹ ದಾರಿಯನ್ನು ಸೂಚಿಸಬಲ್ಲೆ. ನನ್ನ ಮಿತ್ರನಾದಂತಹ ಕುಬೇರನಿದ್ದಾನೆ, ಅವನೊಂದಿಗೆ ಸಾಲವನ್ನು ಪಡೆದರಾಯಿತು. ಮಗನೇ, ಅವನಿಂದ ಸಾಲ ಪಡೆಯಬಹುದು, ಅವನು ಕೊಡಲೂಬಹುದು. ಆದರೆ ಪಡೆದ ಸಾಲವನ್ನು ಮರುಪಾವತಿಸುವುದು ಹೇಗೆ ಮಗನೇ? ಅದನ್ನು ಚಿಂತಿಸಬೇಡಿ ಅಮ್ಮ. ಮುಂದೆ ನಾನು ಕಲಿಯುಗದಲ್ಲಿ ತಿರುಮಲ ಎನ್ನುವಂತಹ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆಗೊಳ್ಳುವುದಕ್ಕಿದ್ದೇನೆ. ಭಕ್ತರನ್ನು ಉದ್ಧರಿಸಿ ಅವರ ಸಂಕಟಗಳನ್ನೆಲ್ಲ ದೂರೀಕರಿಸುವಂತಹ ಸಂದರ್ಭ ನನ್ನನ್ನು ಕಾಣುವುದಕ್ಕಾಗಿ ಬರುವಂತಹ ಜನರು ಬರಿಗೈಯಿಂದ ಬರುವುದಿಲ್ಲ, ಮುಡಿಪು ಎನ್ನುವಂತಹ ಕಾಣಿಕೆಯನ್ನು ತರುತ್ತಾರೆ. ಅದನ್ನು ಸಮುದ್ರ ರಾಜನ ಮುಖೇನ ಕುಬೇರನ ಭಂಡಾರಕ್ಕೆ ನಾನು ಒಪ್ಪಿಸುತ್ತೇನೆ ತಾಯಿ. ಆಗಲಿ ಮಗನೇ, ನಿನ್ನ ಇಚ್ಛೆಯಂತೆ ಈಗಲೇ ತೋಂಡಾದೇಶಕ್ಕೆ ಹೋಗಿ ಬರ್ತೇನೆ. ಆಗಲಿ.